ಕಾಣುವಾಗಲೇ ಹಬ್ಬ ಆಯ್ತಾ ನಿನಗೆ? ಹಾಗಲ್ಲ ಮತ್ತೆ ಅಬ್ಬಬ್ಬ ಏನು ಸಾಹಸ ಅತಿಶಯ. ದಿತಿ ದೇವರ ಗರ್ಭಾಂಬುದಿಯನ್ನು ಪಾವನಗೊಳಿಸದಕ್ಕಾಗಿ ಹುಟ್ಟಿದಂತ ಮಗ ಹುಟ್ಟಿದ್ದಾರೆ. ನಿನ್ನಂತ ಮಕ್ಕಳು ಹುಟ್ಟಬೇಕು. ಎಲ್ಲಿ ಹುಟ್ಟಬೇಕು? ಭೂಲೋಕದಲ್ಲಿ ಹುಟ್ಟಬೇಕು. ಭೂಲೋಕದಲ್ಲಿ ಹುಟ್ಟಬೇಕು. ಅಲ್ಲಿಂದ ಸಾಧಿಸಿ ಇಲ್ಲಿವರೆಗೆ ಏರ್ಬೇಕು. ಮೂರು ಲೋಕದಲ್ಲಿ ನಿನಗೆ ಸಮಾನದವರು ಯಾರಿದ್ದಾರೆ? ಒಳ್ಳೆ ಹೊಗಳ್ತಾಳ ಎಲ್ಲ. ಹೌದು. ನನ್ನ ಬಗ್ಗೆ ಗೊತ್ತಿದೆಯಾ ನಿನಗೆ? ಗೊತ್ತೇ ಉಂಟು. ಏನು ಗೊತ್ತಿದೆ? ಎಷ್ಟು ಗೊತ್ತಿದೆ ಹೇಳು. ಪರ್ವತಕ್ಕೆ ಪರ್ವತವೇ, ಸಮುದ್ರಕ್ಕೆ ಸಮುದ್ರವೇ, ಆಕಾಶಕ್ಕೆ ಆಕಾಶವೇ, ಹಿರಣ್ಯಾಕ್ಷರಿಗೆ ಹಿರಣ್ಯಾಕ್ಷನೇ. ಒಳ್ಳೆ ಸಂಗ್ರಹ ಮಾಡಿರುವೆ ನನ್ನ ಬಗ್ಗೆ. ಹೌದು. ನನ್ನ ಬಗ್ಗೆ ಹೊಗಳ್ತಿಯಲ್ಲ ನೀನು. ಯಾಕೆ ನನ್ನ ಬಗ್ಗೆ ಸಂಗ್ರಹ ಮಾಡಿದ್ದೀನಿ ವಿಷಯ ಎಲ್ಲ? ಆರು ಬಲ್ಲರು ನಿನ್ನ ಭುಜದ ಸಿರಿಯನ್ನು. ಆರು ಬಲ್ಲರು ಎನ್ನ ಭುಜಬಲದ ಪರಾಕ್ರಮ. ರಣದುಳು ರಣ ಪ್ರಚಂಡ ನೀನು. ಹೌದು. ಹೌದಪ್ಪ. ಆದ್ರೂ ಒಂದು ಸೋಲನೆಂದು ಕಾಣದಂತ ವೀರ ಹಿರಣ್ಯಾಕ್ಷನು. ಭುಜಬಲ ನಿನ್ನಲ್ಲಿ ಬೇಕಾದಷ್ಟು ಉಂಟು. ನಮ್ಮಲ್ಲಿ ಎಷ್ಟು ಪರಾಕ್ರಮ ಇದ್ದರೂ ಕೂಡ ಪರರ ಪೀಡಿಗಿಂತ ಆಗಬಾರದು ತಾನೇ. ಪರರನ್ನು ಪೀಡಿಸಬೇಡ ಅಂತ ಹೇಳಬೇಡ ನೀನು. ಪರರನ್ನು ಪೀಡಿಸಲೇಬೇಕಾಗುತ್ತದೆ. ನಮ್ಮ ವಿರೋಧಿಗಳಂತ ದೇವತೆಗಳು, ಅವರ ಬಲವೃತ್ತಿಗಾಗಿ ದುಡಿಯುವಂತ ಋಷಿಮುನಿಗಳು, ಅವರನ್ನು ಪೀಡಿಸುವುದೇ ನಾನು. ನಿನಗೇನಾದ್ರು ತೊಂದರೆ ಆಯ್ತು ಅದೇ ಹೇಳು. ಉಳಿದವರನ್ನು ಪೀಡಿಸುವಾಗ ನೀನು ಯಾಕೆ ಹೇಳಬೇಕು? ನಿನ್ನ ಒದ್ದೆತಿಂದಾಗಿ ನನಗೆ ಮತ್ತೆ ನೋವು ಉಂಟಾಯ್ತು. ನಿನ್ನ ಎದೆಗೆ ತುಳಿದಿದೆ ನಾನು. ನನ್ನ ಅವಗಾಹನೆಗೆ ಬರಲಿಲ್ಲ. ಬೇರೆ ಒಂದು ಕಾರ್ಯದಲ್ಲಿ ತಲ್ಲೀನಲಾಗಿದ್ದೆ. ಅವಸರದಲ್ಲಿ ಪಾದಾಘಾತ ಆಗಿರಬಹುದು. ಬೇಸರ ಮಾಡಬೇಡ ಚಿನ್ನ. ಇನ್ನು ಜಾಗೃತನಾಗಿರ್ತೇನೆ. ಹೇತರಾತಿರಲ್ಲ ವಿಧುವದನೆ. ಆಯ್ತು, ಸಂತೋಷ ಆಯ್ತಾ? ಧೈರ್ಯ ಬಂತು. ಇನ್ನು ಪರಿಚಯನು ಹೇಳುತ್ತೇನೆ. ನೀನು ಯಾರು ಅಂತ ಹೇಳಿಲ್ವಲ್ಲ? ಇಲ್ಲ, ಅದನ್ನು ಸ್ಪಷ್ಟಪಡಿಸುತ್ತೇನೆ. ಯಾರು? ಅದೆಷ್ಟು ಜೀವಿಗಳೆಲ್ಲ ಹುಟ್ಟುತ್ತದೆ. ಜೀವಿಗಳ ಹುಟ್ಟು ಸಾವಿನ ನಡುವಿನ ಅವಧಿಯನ್ನು ಜೀವನ ಅನ್ನುತ್ತಾರೆ. ಜೀವಿಗಳು ಜೀವಿಸಬೇಕಾದ್ರೆ ಅದಕ್ಕೆ ಬೇಕಂತ ಆಸರೆಯನ್ನು ಕಲ್ಪಿಸಿಕೊಡುವನು ನಾನೇ ಆಗಿದ್ದೇನೆ. ಎಲ್ಲಾ ಜೀವಿಗಳಿಗೆ ಅಂತ ಹೇಳಬೇಡ, ದೊಡ್ಡ ಯೋಗ್ಯತೆ ಆಗುತ್ತದೆ ಅದು. ಹೌದಾ? ನಿನ್ನನ್ನು ನಂಬಿಕೊಂಡಿರುವಂತಹ ಕೆಲವು ಮಂದಿಗಳಿಗೆ ನಾನು ಬೇಕಾದ್ದು ಕೊಡ್ತೇನೆ, ಅವರನ್ನು ಸಾಕಿದ್ದೇನೆ ಅಂತ ಹೇಳಿ ಒಪ್ಪಿಕೊಳ್ಳೋಣ. ಪ್ರಪಂಚದ ಸಕಲವನ್ನು ಬರೆಯುತ್ತೇನೆ, ಏನು ಅರ್ಥಪ್ಪ? ಎಲ್ಲರಿಗೂ ಕೊಡ್ತೇನೆ ಬೇಕಾದ್ದು ಫಲ ಜಲ ಇತ್ಯಾದಿಯನ್ನು ಎಲ್ಲವನ್ನು ನಾನು ಒದಗಿಸಿ ಕೊಡುವಳು. ಫಲ ಜಲ ಕೊಟ್ಟರೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಕಾಲದ ವಿಪರೀತದಿಂದಾಗಿ ರೋಗ ರುಜಿನಗಳು ಬಾಧಿಸ್ತದೆ, ಬರ್ತದೆ, ಕಾಯಿಲೆ ಬರ್ತದೆ. ಏನ್ ಮಾಡ್ತೇವೆ ಅವಾಗ? ಆವಾಗ ಔಷಧ ಕೂಡ ನಾನೇ ಕೊಡ್ತೇನೆ, ನನ್ನಲ್ಲಿ ಉಂಟು. ಫಲಜಾಲಗಳನ್ನು ಒದಗಿಸಿ ಕೊಡ್ತೀಯ, ಅಸೌಖ್ಯ ಬಂದಂತಹ ಕಾಲಕ್ಕೆ ಔಷಧಿಗಳನ್ನು ಸೃಜಿಸಿಕೊಳ್ತೀಯ. ಯಾರೇ ನೀನಂತವಳು? ಎಲ್ಲರಿಗೂ ನಾನು ತಾಯಿ. ಎಲ್ಲವರಿಗೂ ತಾಯಿ ಅಂತ ಹೇಳಬೇಡ. ನಾನು ತಾಯಿ ಎಂದು ಒಪ್ಪಿಕೊಂಡದ್ದು ಒಬ್ಬಳಲ್ಲಿ ದಿತಿ ದೇವಿಯನ್ನು ಮಾತ್ರ. ಹೌದಾ? ಮತ್ತೆ ನಿನ್ನನ್ನೆಲ್ಲ ತಾಯಿ ಅಂತ ಹೇಳಿಕ್ಕಿಲ್ಲ ನಾನು. ಎಲ್ಲರಿಗೂ ತಾಯಿ ಅಂತ ಹೇಳಿದ್ರೆ ಒಪ್ಪುವುದಿಲ್ಲ ಅಂತೆ. ಒಪ್ಪುವುದಿಲ್ವಾ? ನಿನಗೂ ನಾನು ತಾಯಿ, ನಿನ್ನ ತಾಯಿಗೂ ತಾಯಿ. ನಾನು ಅಮ್ಮನೆಂದು ಕರೆದದ್ದು ಒಬ್ಬಳಲ್ಲಿ. ಹೌದಾ? ದಿತಿ ದೇವಿಯನ್ನು. ನೀನು ಸಾಮಾನ್ಯ ಹೆಂಡತಿಯಾಗಿ ಬರಬೇಕಾದವಳು ನನ್ನ ಅಮ್ಮ ಅಂತ ಹೇಳಿ ಉಂಟ. ಅಲ್ಲ, ಎಲ್ಲರನ್ನ ಅಮ್ಮ ಅಂತ ಹೇಳಿ ಹೆಂಡತಿ ಆಗುದೇ. ಹೌದಾ? ಶ್ರೀಹರಿಯ ಮಡದಿ ಭೂದೇವಿ ಅಂದ್ರೆ ನಾನೇ.
ಕರಕ ಸಿಕ್ಕಿದೆ. ಹೌದಾ? ನಿನ್ನನ್ನೇ ಅರಸುತ್ತಾ ಇದ್ದೆ ನಾನು. ಹೌದಾ? ರಸುವಲತೆ ಕಾಲಿಗಡಸಿದಂತಾಯ್ತು. ಬಾ ಎಲ್ಲಿಗೆ? ನನ್ನ ಪಲ್ಲಂಗ ಬಂದಿಯಾರು ಚಚ್ಚೆ ನನಗೆ ಸುಖವನ್ನೇಳು. ನಾನು ಬರುದಿಲ್ಲ. ಭೂದೇವಿ ಅಂತ ಹೇಳಿದ ತಕ್ಷಣವೇ ದುಷ್ಟ ಸಿಟ್ಟುಕೊಂಡು ನಾನು ಹಿಡಿದಕ್ಕಾಗಿ ಬರುತ್ತಾ ಇದ್ದಾನೆ. ಈ ತರ ಕೈಗೆ ಸಿಕ್ಕಿದರೆ ನನ್ನ ಮಾನವೇ ಹೋಗ್ತದೆ. ನನ್ನನ್ನೇನೋ ರಕ್ಷಿಸಿಕೊಳ್ಬೇಕಾಗಿದೆ. ಏನು ಮಾಡುದು? ಆಹಾ, ಅತ್ತ ಕಡೆಯಿಂದ ಗೋವುಗಳ ಹಿಂಡು ಇತ್ತ ಕಡೆಗೆ ಬರುತ್ತಾ ಉಂಟು. ನಾನೊಂದು ಗೋವಾಗಿ ಅವುಗಳ ಜೊತೆ ಗೋವುಗಳ ಮಧ್ಯೆ ಸೇರಿಕೊಂಡಿದ್ದಾಳೆ. ಗೋವುಗಳ ಕುಲವನ್ನು ತೊರೆಯುತ್ತಾ ಮಾಂಸವೆನ್ನುತ್ತಾ ಮುಂದುವರಿಯುತ್ತಾಳೆ.